ಮೊದಲೆಲ್ಲ ಹಾಲಿಗೆ ರಾಗಿ ಮಾಲ್ಟ್ ಮತ್ತು ಬಾದಾಮಿ ಪುಡಿನೇ ಮಾಡಿ ಕೊಡ್ತಾಯಿದ್ರು ಮನೇಲಿ. ಆದರೆ ಈಗ ನಮಗೆ ಸಮಯ ಇರಲ್ಲ ಅಂತ ಅಂಗಡಿಯಿಂದ ಸಿಗುವಂತಹ ಬೇರೆ ಬೇರೆ ಪೌಡರ್ಗಳನ್ನ ತಂದು ಕುಡಿತೀವಿ. ಅದು ಸಹ ಜಾಸ್ತಿ ದುಡ್ಡು ಕೊಟ್ಟು. ಮನೇಲಿ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸಾಕು, ಅರ್ಧ ಕೆಜಿ ಆಗುವಷ್ಟು ಬಾದಾಮಿ ಪುಡಿನ ನಾವೇ ಮನೇಲಿ ಮಾಡ್ಕೋಬೋದು. ಅಂದರೆ ಇನ್ಸ್ಟೆಂಟ್ ಬಾದಾಮ್ ಮಿಕ್ಸನ್ನು ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಹಾಲ್ಗೆ ಹಾಕ್ಕೊಂಡು ಕುಡಿಬೋದು. ಅಥವಾ ಪಾಯಸಕ್ಕೂ ಸಹ ಒಂದೆರಡು ಸ್ಪೂನ್ ಇದನ್ನು ಸೇರಿಸಿದ್ರೆ ಪಾಯಸದ ರುಚಿನೂ ಸಹ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಇದನ್ನು ಮಾಡೋದಕ್ಕೆ 200 ಗ್ರಾಮ್ ಆಗುವಷ್ಟು ಬಾದಾಮಿನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ಅಂತ ಒಂದು ಸಲ ವಾಶ್ ಮಾಡೋದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಬಾದಾಮಿನ ತೊಳೆದು ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನೋಡಿ, 200 ಗ್ರಾಮ್ ಆಗುವಷ್ಟು ಬಾದಾಮಿನ ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಬಿಸಿ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಕುದಿ ಬರಬಾರ್ದು, ಜಸ್ಟ್ ನೀರು ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟೇ. ಅದಕ್ಕೆ ತೊಳೆದಿರುವಂತಹ ಬಾದಾಮಿನ ಹಾಕ್ಕೊಂಡು ಒಂದು ಸಲ ಕುದಿಸ್ಕೋಬೇಕು. ತುಂಬ ಜಾಸ್ತಿ ಕುದಿ ಬರಬಾರ್ದು. ನೋಡಿ, ಈ ರೀತಿ ಇನ್ನೇನು ಕುದಿ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಇದನ್ನು ಇವಾಗ ತೆಗೆದು ತೋರಿಸ್ತೀನಿ. ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ನಮಗೆ ಸಿಪ್ಪೆ ಬಂದುಬಿಡುತ್ತೆ. ಈ ರೀತಿಯಾಗಿ ಆಗ್ತಾಯಿದೆ ಅಂತ ಅಂದರೆ ತಕ್ಷಣಕ್ಕೆ ಸ್ಟವ್ನ ಆಫ್ ಮಾಡಿಕೊಂಡು ಆ ಬಿಸಿನೀರಲ್ಲಿರುವಂತಹ ಬಾದಾಮಿನೆಲ್ಲ ಈ ರೀತಿ ಸಪ್ರೇಟ್ ಮಾಡಿ ಸಿಪ್ಪೆನ ತೆಗೆದಿಟ್ಕೋಬೇಕು. ಈ ರೀತಿ ಬಿಸಿನೀರಿಗೆ ಹಾಕಿ ನಾವು ಸಿಪ್ಪೆ ತೆಗೆಯೋದ್ರಿಂದ ಬೇಗ ಆಗುತ್ತೆ. ಇದೇ ರೀತಿ ಬಾದಾಮಿಯಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಳ್ತೀನಿ. ನೋಡಿ, ಆಲ್ಮೋಸ್ಟ್ ಇಲ್ಲಿ 200 ಗ್ರಾಮಲ್ಲಿ ನಮಗೆ 170ರಿಂದ 175 ಗ್ರಾಮ್ ಆಗೋಷ್ಟು ಬಾದಾಮಿ ಆಗಿರುತ್ತೆ ಸಿಪ್ಪೆ ಎಲ್ಲ ತೆಗೆದ ಮೇಲೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಸಿಪ್ಪೆ ತೆಗೆದಿರುವಂತಹ ಬಾದಾಮಿನ ಹಾಕಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಒಂದು 10ರಿಂದ 15 ನಿಮಿಷ ಹುರ್ಕೋಬೇಕು. ನಾವು ನೀರಿಗೆ ಹಾಕಿರುವಂತಹ ತೇವಾಂಶ ಇರುತ್ತಲ್ವ, ಅದೆಲ್ಲ ಪೂರ್ತಿ ಡ್ರೈ ಆಗಿ ಬಾದಾಮಿ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಸ್ವಲ್ಪ ತೇವಾಂಶ ಇದ್ದರೂ ಸಹ ನಾವು ಪೌಡ್ರು ಮಾಡೋದಕ್ಕಾಗಲ್ಲ, ಜೊತೆಗೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಸಹ ಆಗಲ್ಲ. ಹಾಗಾಗಿ ನೀರಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿ ಬಾದಾಮಿನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಸುಮಾರಾಗಿ ಒಂದು 50 ಗ್ರಾಮ್ ಆಗೋಷ್ಟು ಗೋಡಂಬಿ, 25 ಗ್ರಾಮ್ ಆಗೋಷ್ಟು ಪಿಸ್ತಾನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟೇ. ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ರೆ ಬಾದಾಮಿ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಬಿಡುತ್ತೆ. ಹಾಗಾಗಿ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಹಾಲಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಲಿನ ಪುಡಿ ಸೇರಿಸೋದ್ರಿಂದ ಬಾದಾಮಿ ಪೌಡರ್ನ ನಾವು ಹಾಲ್ಗೆ ಹಾಕಿದಾಗ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 3/4 ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಸಿಹಿ ಅನುಗುಣವಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೋಬೋದು. 1 ಚಿಟಿಕೆ ಆಗೋವಷ್ಟು ಕೇಸರಿ ದಳ, ಹಾಗೆ ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಹಾಕ್ಕೊಂಡು ಇದನ್ನು ಆನ್ ಆಫ್ ಮಾಡ್ತಾ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಅದು ನಾನು ತಗೊಂಡಿದ್ದಂತಹ ಜಾರು ಸ್ವಲ್ಪ ಚಿಕ್ಕದಾಗೋಯ್ತು, ಹಾಗಾಗಿ ದೊಡ್ಡ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಪೌಡರ್ ರೆಡಿಯಾಗಿದೆ ಅಂತ. ನಾವು ಮಿಕ್ಸಿಲಿ ಮಾಡಿರೋದ್ರಿಂದ ನಮಗೆ ಪೂರ್ತಿ ಫೈನ್ ಪೌಡ್ರ್ ಆಗಲ್ಲ, ಸ್ವಲ್ಪ ತರಿಯಾಗಿಯೇ ಇರುತ್ತೆ. ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು 4-5 ಸ್ಪೂನ್ ಆಗುವಷ್ಟು ಬಾದಾಮಿ ಹಾಗೆ ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ನೀವು ಈ ರೀತಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಬೋದು, ಇಲ್ಲ ಅಂತಂದರೆ ಹಾಗೆ ಪೌಡ್ರನ್ನು ಸಹ ಬಳಸ್ಕೋಬೋದು. ಈಗ ಈ ಪೌಡ್ರೆಲ್ಲ ಸ್ವಲ್ಪ ಗಂಟು ರೀತಿ ಇರುತ್ತೆ ನೋಡಿ, ಅದನ್ನು ಕೈಯಲ್ಲೇ ಈ ರೀತಿಯಾಗಿ ಪೌಡ್ರು ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ನಾನು ತೋರಿಸ್ತಾ ಇರೋ ಅಳತೆಗೆ ನನಗೆ ಸುಮಾರಾಗಿ ಒಂದು 450ರಿಂದ 500 ಗ್ರಾಮ್ ಆಗುವಷ್ಟು ಬಾದಾಮಿ ಪೌಡರ್ ರೆಡಿಯಾಗಿತ್ತು. ಈ ಒಂದು ಪೌಡರ್ನ ನೀವು ಹೊರಗಡೆ ಇಟ್ಕೋತೀನಿ ಅಂತ ಅಂದರೆ 4 ತಿಂಗಳು ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಅಂದರೆ 6ರಿಂದ 7 ತಿಂಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಇನ್ನು ಈ ಬಾದಾಮಿ ಪೌಡರ್ನ ಹೇಗೆ ಉಪಯೋಗಿಸೋದು ಅಂದರೆ, ಸ್ವಲ್ಪ ಹಾಲನ್ನು ಬಿಸಿ ಆಗೋದಕ್ಕಿಟ್ಟು ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮಾಡಿರೋ ಬಾದಾಮ್ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಬಾದಾಮಿ ಪುಡಿಗೇನೆ ನಾವು ಸಕ್ಕರೆ ಸೇರಿಸಿರೋದ್ರಿಂದ ಇಲ್ಲಿ ಹಾಲ್ಗೇನು ಎಕ್ಸ್ಟ್ರಾ ಸಕ್ಕರೆ ಸೇರಿಸ್ಕೊಂಡಿಲ್ಲ. ನೀವು ಬಾದಾಮಿ ಪುಡಿಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡ್ರೆ ಹಾಲು ಕಾಯಿಸ್ಬೇಕಾದ್ರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇದಿಷ್ಟೇ. ಬಾದಾಮಿ ಪೌಡರ್ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಪಿಸ್ತಾ ಪೀಸಸ್ ಹಾಗೆ ಸ್ವಲ್ಪ ಕೇಸರಿ ದಳನ ಹಾಕ್ಕೊಂಡ್ರೆ ಆಯಿತು. ರುಚಿಯಾಗಿರೋವಂತಹ ಬಾದಾಮಿ ಹಾಲನ್ನು ಮನೇಲೇ ಮಾಡ್ಕೋಬೋದು. ಇನ್ನು ಬಿಸಿ ಬಿಸಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋರು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡ್ಕೊಂಡು ಸಹ ಕುಡಿಬೋದು. ಅದು ಇದಕ್ಕಿಂತ ಚೆನ್ನಾಗಿರುತ್ತೆ.
ಆದರೆ ಕೋಲ್ಡ್ ಕುಡಿಯೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರಲ್ವ, ಹಾಗಾಗಿ ಬಿಸಿ ಹಾಲಲ್ಲೇ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.